ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೇರಾವುಟಳ್ಳಿ ಪ್ರೌಢಶಾಲೆಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿಕ್ಷಕರೊಂದಿಗೆ ಮಕ್ಕಳೆಲ್ಲರೂ ಉತ್ಸಾಹದಿಂದ ಎಲ್ಲ ಆಸನಗಳನ್ನು ಮಾಡಿದರು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಸರ್ಕಾರಿ ಪ್ರೌಢಶಾಲೆ ಕೇರಾವುಟಳ್ಳಿ ಇಲ್ಲಿ ನಾವು ಎಲ್ಲ 8, 9 ಮತ್ತು 10ನೇ ತರಗತಿ ಮಕ್ಕಳೊಂದಿಗೆ ಶಿಕ್ಷಕರ ಸಮೇತ ನಾವು ಈ ದಿನ ಯೋಗವನ್ನ ಮಾಡ್ತಾ ಇದ್ದೀವಿ. ದೇಹ ಮತ್ತು ಮನಸ್ಸನ್ನ ಒಂದುಗೂಡಿಸುವುದೇ ಯೋಗ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಜಾಸ್ತಿ ದೀರ್ಘವಾಗಿ ಎಳಿಬಾರ್ದು ನೀವು. ಆಮೇಲೆ ಆಮೇಲೆ ಮಕಾರ ಇಲ್ಲಿ ಬರುತ್ತೆ. ಈ ಮೂರು ಸೇರಿದಾಗ ಏನಾಗುತ್ತೆ ಅಂದ್ರೆ ಅಕಾರ ಉಕಾರ ಮಕಾರಗಳ ಸಂಗಮವೇ ಓಂಕಾರ. ಮೊದಲಿಗೆ ಅಕಾರ ಮಾಡಿ ಎಲ್ಲರೂ ಒಟ್ಟಾಗೆ. ರೆಡಿ? ಉಕಾರ, ಆಮೇಲೆ ಮಕಾರ, ನೋಡಿ ಇವು ಮೂರು ನಾವು ಮಾಡ್ಬೇಕು. ನಂತರ ಉಸಿರು ಬಿಡ್ತಾ ಇದನ್ನ ನಾವು ಮಾಡ್ಬೇಕು. ಈಗ ಒಟ್ಟಾಗಿ ನಾವು ಓಂಕಾರವನ್ನು 3 ಸಲ ಮಾಡೋಣ. ಮೊದಲಿಗೆ ಉಸಿರನ್ನ ದೀರ್ಘವಾಗಿ ತಗೋಬೇಕು. ಉಸಿರು ತಗೊಳ್ಳಿ, ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ ಎಡ, ಮತ್ತೆ ಉಸಿರನ್ನು ಬಿಡ್ತಾ ನೇರ, ಉಸಿರನ್ನು ತಗೊಳ್ತಾ ಬಲ, ಉಸಿರನ್ನು ಬಿಡ್ತಾ ನೇರ, ಉಸಿರನ್ನು ತಗೊಳ್ತಾ ಎಡ, ಉಸಿರನ್ನು ಬಿಡ್ತಾ ನೇರ, ಮತ್ತೆ ಉಸಿರನ್ನು ತಗೊಳ್ತಾ ಬಲ, ಉಸಿರನ್ನು ಬಿಡ್ತಾ ನೇರ, ಮತ್ತೆ ಉಸಿರನ್ನು ತಗೊಳ್ತಾ ಎಡ, ಉಸಿರನ್ನು ಬಿಡ್ತಾ ನೇರ. ಪಕ್ಕಕ್ಕೆ ಹೊರಳಿಸಿದ್ವಿ. ಈಗ ರೊಟೇಟ್ ಮಾಡೋದು ನೋಡಿ. ಕತ್ತನ್ನ ನಿಧಾನ ನೋಡಿ, ದೇಹ ಪೂರ್ತಿ ತಿರುಗಿಸಬಾರ್ದು, ಬರೀ ಕತ್ತನ್ನು ಮಾತ್ರ ನೋಡಿ. ಉಸಿರನ್ನು ತಗೊಳ್ತಾ ಈ ರೀತಿ, ಆಮೇಲೆ ಉಸಿರನ್ನು ಬಿಡ್ತಾ ಈ ಕಡೆ ಡೌನ್ ಮಾಡಬೇಕು. ಒಂದ್ಸಲ 3 ಸಲ ಈ ಕಡೆ ಮಾಡೋಣ, 3 ಸಲ ಬಲಗಡೆ ಮಾಡೋಣ. ರೊಟೇಟ್ ಮಾಡೋದು ಗೊತ್ತಾ? ನಾವು ನೋಡ್ಕೊಳ್ಳಿ. ಈಗ ಉಸಿರನ್ನು ತಗೊಳ್ತಾ, ಉಸಿರನ್ನು ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ, ಮತ್ತೆ ಉಸಿರನ್ನ ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ, ಮತ್ತೆ ಉಸಿರನ್ನ ಬಿಡ್ತಾ, ಈ ರೀತಿ ಎಡಗಡೆ ಮಾಡಿದ್ವಿ. ಮತ್ತೆ ಬಲಗಡೆಗೆ ಇದ್ದೀವಿ ಅದೇ ರೀತಿ ಸೇಮ್ ರೊಟೇಟ್ ಮಾಡೋದು ಗೊತ್ತಾಯ್ತಲ್ಲ ಈಗ. ಈಗ ನಿಧಾನವಾಗಿ ಎಡಗಡೆ ಫಸ್ಟ್ ಎಡಗಡೆ ಮಾಡೋಣ. ಫಸ್ಟ್ ಎಡಗಡೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಹಾಗೆ ರೊಟೇಟ್ ಮಾಡಿ, ಮತ್ತೆ ಉಸಿರನ್ನು ಬಿಡ್ತಾ, ಉಸಿರನ್ನು ತಗೊಳ್ತಾ ಬಲಗಡೆ, ಮತ್ತೆ ಉಸಿರನ್ನು ಬಿಡ್ತಾ ನೇರ, ಮತ್ತೆ ಇನ್ನೊಂದ್ಸಲ ಉಸಿರನ್ನು ತಗೊಳ್ತಾ ಬಲಗಡೆ ರೊಟೇಟ್ ಮಾಡಿ, ಮತ್ತೆ ಉಸಿರನ್ನು ಬಿಡ್ತಾ ನೇರ. ಒಂದು ಕುತ್ತಿಗೆಯ ಭಾಗ ಮತ್ತು ಹಿಂದೆ ಮುಂದೆ ಮಾಡ್ಕೊಳ್ಳಿ. ನೋಡಿ, ಉಸಿರನ್ನು ತಗೊಳ್ಳೋದು, ಮತ್ತೆ ಉಸಿರನ್ನ ಬಿಡೋದು, ಮತ್ತೆ ಉಸಿರನ್ನ ಜೋಡಿಸೋದು ಕೈಗೆ, ಅಥವಾ ಜೋಡಿಸ್ಬೋದು. ಈಗ ಬೇಕಾದ್ರೆ ಇರ್ಬೋದು, ಎಳಿಬೋದು ಹಿಂಗೆ ಬೇಕಾದ್ರೆ ಮೇಳಕ್ಕೆ. ಫಸ್ಟ್ ಉಸಿರನ್ನು ತಗೊಳ್ಳಿ ಪಕ್ಕಕ್ಕೆ, ಆಮೇಲೆ ಉಸಿರನ್ನ ಬಿಡ್ತಾ, ನಂತರ ಉಸಿರನ್ನ ತಗೊಂಡು ಮತ್ತೆ ಉಸಿರನ್ನ ಬಿಡೋದು. ಹೊಡಿಬಾರ್ದು, ನಿಮಗೆ ಶಬ್ದ ಬರಬಾರ್ದು. ಮಾಡ್ತಿರಲ್ಲ ಈಗ. ಪಕ್ಕಕ್ಕೆ ಫಸ್ಟ್ ಉಸಿರನ್ನ ತಗೊಳ್ತಾ, ಉಸಿರನ್ನ ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ,
ಉಸಿರನ್ನು ಬಿಡೋದು. ಮತ್ತೊಮ್ಮೆ ರೊಟೇಟ್ ಮಾಡೋದು. ಫಸ್ಟ್ ಬಲಗಡೆ ನೋಡಿ, ಉಸಿರನ್ನು ತಗೊಳ್ತಾ ಹಿಂಗೆ ನಿಂತ್ಕೊಳ್ಳೋದು, ಉಸಿರನ್ನು ಬಿಡ್ತಾ ರೊಟೇಟ್ 3 ಸಲ, ಆಮೇಲೆ ರಿವರ್ಸ್ ಈ ರೀತಿ ನೋಡಿ ಹಿಂಗೆ. ಇದು ನಾವು ಎಷ್ಟು ಸಲ ಬೇಕಾದ್ರೆ ಮಾಡ್ಬೋದು, ಇದು 3 ಮಾಡಿಸ್ತಾ ಇದ್ರು ಅಷ್ಟೇ. ಈಗ ನೆಕ್ಸ್ಟ್ ನೋಡಿ ಭುಜಕ್ಕಾಯ್ತು. ಈಗ ನೆಕ್ಸ್ಟ್ ಸೊಂಟ ಜೋಡಿಸ್ಕೊಳ್ಳಿ ಈ ರೀತಿ ಎದೆ ಮೇಲೆ ಸರಿಯಾಗಿ. ಒಂದು ಉಸಿರನ್ನು ತಗೊಳ್ಳೋದು ನೋಡಿ, ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡೋದು, ಮತ್ತೆ ಈ ಕಡೆ ಉಸಿರನ್ನು ತಗೊಳ್ತಾ ಈ ಕಡೆ ಉಸಿರು ಬಿಡೋದು. ಸೊಂಟಕ್ಕೆ ಎಕ್ಸರ್ಸೈಸ್ ಆಯ್ತಾ? ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ನೋಡಿ 1 2 3 4 4 3 ಪ್ಲಸ್ ಹಾರ್ಟ್ ಅರ್ಥಾಯ್ತಾನೆ? ಮತ್ತೆ ಅದರ ಸೊಂಟಕ್ಕೆ ಎಕ್ಸರ್ಸೈಸ್. ತಗೊಳ್ತಾ ಉಸಿರನ್ನು ಬಿಡ್ತಾ, ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ. ನೆಕ್ಸ್ಟ್ ಕೈ ಒಳ ಹಿಂಗ್ ಮಾಡಿ. ಈಗ ನಮಗೆ ಸೊಂಟಕ್ಕೆ ಎಕ್ಸರ್ಸೈಸ್ ಆಯ್ತು. ಎಕ್ಸರ್ಸೈಸ್ ಅಂದ್ರೆ ಯೋಗ ಮಾಡೋದಕ್ಕಿಂತ ಮೊದಲು ದೇಹ ಏನಾಗಬೇಕು, ಶಾಖ ಆಗ್ಬೇಕು, ಸ್ವಲ್ಪ ಜೋಡಿಸಿರ್ಬೇಕು. ಸಮಸ್ಥಿತಿ ಅಂದ್ರೆ ಪೂರ್ತಿ ಜೋಡಿಸಿರ್ಬೇಕು ಆಯ್ತಾ? ನೋಡಿ ನಿಧಾನವಾಗಿ 2 ಹಸ್ತಗಳನ್ನ ನಾನು ಫಸ್ಟ್ ಹೇಳ್ತೀನಿ ನೋಡಿ, ಆಮೇಲೆ ಮಾಡಿ. ಫಸ್ಟ್ 2 ಹಸ್ತಗಳನ್ನ ನಿಧಾನವಾಗಿ ನಾವು ಪಕ್ಕಕ್ಕೆ ಎಳಿಬೇಕು. ಆ ಕಡೆ ಈ ಕಡೆ ಯಾರನ್ನ ಎಳಿತಾ ಇದಾರೆ ಅನ್ಬೇಕು. ನೋಡಿ ಕೆಲವರು ಹಿಂಗ್ ಮಡ್ಸ್ಬಿಟ್ಟಿದ್ರ, ಎಷ್ಟೊತ್ತು ಬೇಕಾದ್ರೆ ಇರ್ಬೋದು ನೇರ ಇದ್ರೆ. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮೇಲೆ ಮುಷ್ಟಿ ತಗೊಳ್ಳಿ. ಎತ್ತೆ ಎಷ್ಟೊತ್ತು ಬೇಕಾದ್ರೆ ಇರ್ಬೋದು. ಹಾಗೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನು ಇಳಿಸಿ. ಮತ್ತೆ ಉಸಿರನ್ನು ತಗೊಳ್ಳಿ, ಉಸಿರನ್ನ ಬಿಡ್ತಾ. ಮತ್ತೆ ಒಂದು ಕೈಗಳು ಮತ್ತು ಕಾಲುಗಳಿಗೆ ಎಲ್ಲಕ್ಕೂ ಇದೇನಾಗುತ್ತೆ, ರಕ್ತ ಸಂಚಾರ ತುಂಬಾ ಚೆನ್ನಾಗಿ ಆಗುತ್ತೆ. ಅರ್ಥ ಆಯ್ತಾನೆ? ನಮ್ಮ ಮೈಯೆಲ್ಲ ಏನಾಗಿರುತ್ತೆ, ಜಡ್ಡಿಡ್ ಬಿಟ್ಟಿರುತ್ತೆ. ಈ ಒಂದು ಆಸನಗಳು ಮಾಡಿದಾಗ ಏನಾಗುತ್ತೆ, ರಕ್ತ ಸಂಚಾರ ತುಂಬಾ ಚೆನ್ನಾಗಿ ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ವೃಕ್ಷಾಸನ ಮಾಡೋಣ ನೋಡಿ. ವೃಕ್ಷ ಅಂದ್ರೆ ಏನು? ಮರ, ಗೊತ್ತಲ್ಲ ಮರ? ಮರ ಯಾವ ರೀತಿ ನಿಂತಿರುತ್ತೆ? ಮರ ಕತ್ತತ್ತು ಒಂದ್ ಕಡೆಯಿಂದ, ಅದ್ ಚಲನೆ ಇದೆಯನ್ರ ಮರಕ್ಕೆ? ಇದೆಯಾ? ನೀವು ಅದೇ ರೀತಿ ನೀವು ಚಲಿಸಬಾರ್ದು ಯಾರು. ವೃಕ್ಷಾಸನ ಮೊದಲಿಗೆ ನೇರವಾಗಿ 2 ಕೈಗಳನ್ನ ಈ ರೀತಿ ನೇರ ಮಾಡೋಣ. ಆಮೇಲೆ 2 ಕೈಗಳನ್ನ ಜೋಡಿಸೋಣ. ನಿಮ್ಮ ಪಾದ ನೋಡಿ ಬಲಗಡೆ ಈ ರೀತಿ ಇಟ್ಕೋಬೇಕು. ಇದ್ರ ಲಾಕ್ ಎಲ್ಲ ಎಲ್ಲಿರುತ್ತೆ ಅಂದ್ರೆ ಎಡ ಹೆಬ್ಬೆರಳಲ್ಲಿ ಇರುತ್ತೆ. ಎಡ ಹೆಬ್ಬೆರಳಲ್ಲಿ ಲಾಕ್ ಇರುತ್ತೆ. ಅದು ಆ ಹೆಬ್ಬೆರಳನ್ನು ಒತ್ತಿ ಇಟ್ಕೊಂಡ್ರೆ ಬೀಳಲ್ಲ ನೀವು. ಅರ್ಥ ಆಯ್ತಾನೆ? ವೃಕ್ಷಾಸನ ಮಾಡಿ. ಎಷ್ಟಾಗುತ್ತೆ ಅಷ್ಟು ಮಾಡಿ. ಈ ರೀತಿ ಜೋಡಿಸಿ ಮಾಡಿ. ನಿಮ್ಮ ಮಕ್ಕಳು ಚೆನ್ನಾಗಿ ಮಾಡ್ಬೋದು, ಮಾಡಿ. ನಿಧಾನ ಬುಕ್ಸೆ ಬರೀ ಅದನ್ನ ಪಾದ ಹಸ್ತಾಸನ ಅಷ್ಟೇ. ಆಮೇಲೆ ಉತ್ತಂಗ ನೆಕ್ಸ್ಟ್ ಬರುತ್ತೆ, ಉತ್ತಾನಾಸನ ಅಂತ. ನಿಮ್ಮ ಒಂದು ಗಡ್ಡವನ್ನ ನಿಮ್ಮ ಮೊಣಕಾಲಕ್ಕೆ ತಾಗಿಸ್ಬೇಕು, ಉತ್ತಾನಾಸನ. ಇದು ಪಾದ ಹಸ್ತಾಸನ. ಬಗ್ಸಿ ಬಗ್ಸಿ ಬಗ್ಸೋ, ನಿಮ್ಮ ಹೆಬ್ಬೆರಳು ಮುಟ್ಟಿ ನೇರ ನೋಡಿ. ಅದೇ ರೀತಿ ಹಿಂದ್ಗಡೆ ನಾವು ಮಾಡ್ಬೇಕಾಗುತ್ತೆ. ಹಿಂದ್ಗಡೆ ಅಂದ್ರೆ ಯಾಕಂದ್ರೆ ಮುಂದೆ ಎಷ್ಟು ಬಗ್ಗಿರ್ತೀವೋ ನಾವು ಹಿಂದೆ ಮಾಡ್ಬೇಕು. ಇದು ನೋಡಿ ಇಲ್ಲಿ ಹಿಂದ್ಗಡೆ ನೋಡಿ ಈ ರೀತಿ ಇಟ್ಕೋಬೇಕು. ನಿಮ್ಮ 2 ವರ್ಷ ಇಟ್ಕೊಂಡು ನೋಡಿ ಆಸ್ವಾದಿಸಿ. ಈಗ ನೆಕ್ಸ್ಟ್ ತ್ರಿಕೋನಾಸನ ಮಾಡೋಣ. ಒಂದ್ಸಲ ನೋಡ್ಕೊಳ್ಳಿ, ಅಲ್ಲೇ ಸಮಸ್ಥಿತಿಯಲ್ಲಿ ನೋಡ್ಕೊಳ್ಳಿ. ತ್ರಿಕೋನಾಸನ ಯಾವ ರೀತಿ ಅಂದ್ರೆ ಮೊದಲು ಸಮಸ್ಥಿತಿಗೆ ಬರಬೇಕು. ಆಮೇಲೆ ಏಕಂದಿದ ತಕ್ಷಣ ಒಂದೇ ಸಮವಾಗಿ ಇಷ್ಟೇ, ತುಂಬಾ ಜಾಸ್ತಿ ನೀಡ್ಕೊಡುದು. ಅರ್ಥ ಆಯ್ತಾ? ನಿಧಾನವಾಗಿ ನೋಡಿ ಉಸಿರನ್ನ ತಗೊಳ್ತಾ, ಆಮೇಲೆ ಕೈ ನೋಡಿ, ಈ ಕೈ ಮೇಲ್ಗಡೆ ಇರಬೇಕು. ಫಸ್ಟ್ ನಿಮ್ಮ ದೃಷ್ಟಿ ಬಲಕ್ಕೆ ತಿರುಗಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬಲಗೈಯನ್ನ ಬಲ ಪಾದದ ಹತ್ರ ನಿಧಾನವಾಗಿ ಜಾರಿಸಿ. ನಿಮ್ಮ ದೃಷ್ಟಿ ಎಡ ಹಸ್ತದ ತೋರ್ಮೇಲೆ ನೋಡ್ತಾ ಇರ್ಬೇಕು. ಮುಂದಕ್ಕೆ ಬಗ್ಬಾರ್ದು, ನೇರವಾಗಿ ಇರಬೇಕು. ಆಸನ. ಹಾಗೆ ನಿಮ್ಮ ಒಂದು ಚಿನ್ಮುದ್ರೆ ಗೊತ್ತಲ್ಲ, ಇದೇನಿದು? ನಿಮ್ಮ ಒಂದು ತೋರು ಬೆರಳು ಹೆಬ್ಬೆರಳು ಎರಡನ್ನು ಸೇರಿಸಿದ್ರೆ ಚಿನ್ಮುದ್ರೆ ಅಂತೀವಿ. ಇನ್ನು 3 ಬೆರಳು ನೇರವಾಗಿರ್ಬೇಕು. ಈ ರೀತಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಊಟ ಮಾಡಿರ್ತೀರಾ?
ಒಂದು ಬೆಡ್ಶೀಟ್ ಹಾಸ್ಕೊಂಡು ನೀವು ವಜ್ರಾಸನದಲ್ಲಿ ಕೂತ್ಕೊಂಡಾಗ ನಿಮ್ಮ ಒಂದು ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ನಿಮ್ಮ ದೇಹ ವಜ್ರದಂತೆ ಗಟ್ಟಿಯಾಗಿರುತ್ತೆ. ಅದಕ್ಕೆ ಇದನ್ನ ವಜ್ರಾಸನ ಅಂತ ಕರಿತೀವಿ. ಮೊದಲು ಸ್ವಲ್ಪ ನಿಮಗೆ ಇಲ್ಲಿ ಗಟ್ಟಿಯಾಗುತ್ತೆ. ರಾತ್ರಿ ಹೊತ್ತು ನೀವು ಊಟ ಮಾಡಿದ್ಮೇಲೆ ಒಂದು 5 ನಿಮಿಷ ಕೂತ್ಕೊಳ್ಳಿ ವಜ್ರಾಸನದಲ್ಲಿ, ನಿಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ನಿದ್ದೆ ಬರುತ್ತೆ. ನೆಕ್ಸ್ಟ್ ಹಾಗೆ ಅಗಲ ಮಾಡಿ, ಕಾಲು ಹಿಂಗೆ ಅಗಲ ಮಾಡಿ. ಆಯ್ತಾ? ನೆಕ್ಸ್ಟ್ ಕೊನೆ ಆಸನ. ಅಂದ್ರೆ ಆಸನಗಳಲ್ಲಿ ಪವನ ಮುಕ್ತಾಸನ. ನಮ್ಮ ದೇಹವನ್ನು ಯಾರು ಬಿಗಿ ಹಿಡಿಬಾರ್ದು, ಕಣ್ಣು ಮುಚ್ಚಿರ್ಬೇಕು. ಶವಾಸನ. ಕಾವ್ಯಶ್ರೀ ಮಲ್ಕಮ್ಮ, ಶವಾಸನ. ತಲೆ ಆ ಕಡೆ ಇಡಮ್ಮ, ನೀನ ಮುಂದಗಡೆ. ವಂದನ, ತಲೆ ಆ ಕಡೆ ಇಟ್ಕೊಳ್ಳಿ, ಸ್ವಲ್ಪ ದೂರ ಹಾಕೊಳ್ಳಿ. ಒಬ್ರಿಗೊಬ್ರು ಟಚ್ ಆಗಬಾರ್ದು. ಫ್ರೀಯಾಗಿ ಕಾಲು ಬಿಟ್ಬಿಡಿ, ಕಾಲು ಆಗಲ್ಲ. ನಿಮ್ಗೆ ಹೆಂಗ್ ಬೇಕಂಗೆ ಫ್ರೀ ಆಗಿಬಿಡಿ, ಕಾಲು ಆಗಲ್ಲ ಮಾಡಿ ಜೋಡಿಸಬಾರ್ದು. ನಿಮ್ಮ ಒಂದು 3 ಸಲ ನಾವು ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ, ನಿಧಾನವಾಗಿ ಉಸಿರನ್ನ ಬಿಡೋಣ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಂತು ಮಾಡಿದಂತಹ ಶ್ವಾಸಕ್ರಿಯೆಗಳು ಮತ್ತು ನಿಂತು ಮಾಡಿದಂತಹ ಯೋಗಾಸನಗಳು, ಕುಳಿತು ಮಾಡಿದಂತಹ ಯೋಗಾಸನಗಳು ಹಾಗೂ ಮಲಗಿ ಮಾಡಿದಂತಹ ಎಲ್ಲ ಆಸನಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ಅದರಿಂದ ಆದ ಪ್ರಯೋಜನಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ನಿಮ್ಮ ಗುರುಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ಅವರ ಒಂದು ದಿವ್ಯವಾದ ದರ್ಶನವನ್ನು ಮಾಡಿ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಕಣ್ಣನ್ನು ತೆಗೆಯಬಾರದು, ನಿಧಾನವಾಗಿ ಹಾಗೆ ಬಲಕ್ಕೆ ಬೋರ್ಲ್ ಮಲಗಬೇಕು. ಕಣ್ಣನ್ನು ಯಾರು ತೆಗಿಕೊಡ್ದು, ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ, ಕಣ್ಣು ತೆಗಿಯಬಾರ್ದು ಯಾರು. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಹಾಗೆ ಇನ್ನೂ ಜೋರ ಗುಜ್ಜಿ ನೋಡಿ. ಮುಂದೆ ಚಾಚಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ. ನೋಡಿ, ಇಲ್ಲಿ ನಮ್ಮ ಹಸ್ತಗಳಲ್ಲೇ ತ್ರಿಮೂರ್ತಿಗಳು ವಾಸ ಮಾಡಿರುತ್ತಂತ ನಮ್ಮ ಹಸ್ತಗಳನ್ನ ನಾವು ನೋಡ್ತಾ ನಿಧಾನವಾಗಿ ಕಣ್ಣನ್ನು ತೆಗಿರಿ. ನಿಧಾನವಾಗಿ. ಈಗ ಎಲ್ರಿಗೂ ವಿಶ್ರಾಂತಿ ಸಿಗ್ತಾ ಚೆನ್ನಾಗಿ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.